ಅಂಡ್ ಅಬೌವ್ ಆಲ್ 80 ಜನರಿಗೆ ನೀವು ಇಂಥ ಪರಿಸ್ಥಿತಿಯಲ್ಲಿ 80 ಜನರಿಗೆ ಕ್ಯಾಬಿನೆಟ್ ರ್ಯಾಂಕು, ಅವರಿಗೆ ಕಾರು, ಅವರಿಗೆ ಡ್ರೈವರು, ನಿಮ್ಮ ಸರ್ಕಾರ 135 ಸೀಟ್ ಕೊಟ್ಟದ್ದು ಜನ ಇದಕ್ಕೆನಾ ಸಿದ್ದರಾಮಯ್ಯನವರೇ? ನಾಚಿಕೆ ಬರಲ್ಲ ನಿಮಗೆ? ಮತ್ತು ಮೋದಿಯವರ ಬಗ್ಗೆ ಮಾತನಾಡ್ತೀರಿ. ನಾವೇನ್ ದುಡ್ಡು ಕೊಟ್ಟಿದೀವಿ ಅಂತ ನಿಮ್ಗೆ ಹೇಳಿದೀವಿ. ಎಲ್ಲಿಂದ 60,000 ಕೋಟಿ ರೂಪಾಯಿ, ಎಲ್ಲಿಂದ 2,50,000 ಕೋಟಿ ರೂಪಾಯಿ, ಎಲ್ಲಿಂದ 80,000 ಕೋಟಿ ರೂಪಾಯಿ, ಎಲ್ಲಿಂದ 2,60,000 ಕೋಟಿ ರೂಪಾಯಿ? ವಾಟ್ ಆರ್ ಯು ಟಾಕಿಂಗ್? ರಿಲೀಸ್ ಫ್ರಾಮ್ ನ್ಯಾಷನಲ್ ಕ್ಯಾಲಮಿಟಿ, ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್, NDRF. And on the same year, for some part, they asked for the 160 crore, 159.58 crores. What you released? Nil. ಕರ್ನಾಟಕ ಸರ್ಕಾರ ಒಂದು ಮಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್, ಸುಳ್ಳು ಹೇಳುವಂತ ಒಂದು ಕ್ಯಾಂಪೇನ್ ಅನ್ನ ಶುರು ಮಾಡಿದೆ. ತಮ್ಮ ಕೈಯಲ್ಲಿ ಆಗದೇ ಇರುವುದಕ್ಕೆ ಹಲವಾರು ಜನ, ಸ್ವತಃ ಉಪಮುಖ್ಯಮಂತ್ರಿಗಳು, ಹಲವಾರು ಜನ ಶಾಸಕರು ನಮಗೆ ಅಭಿವೃದ್ಧಿಗೆ ಅನುದಾನ ಇಲ್ಲ ಅಂತ ಹೇಳ್ತಾ ಇರೋದು. ಮೊದಲು ಉಪಮುಖ್ಯಮಂತ್ರಿ ಇದಕ್ಕೆ ನಮಗೆ 40,000 ಕೋಟಿ ರೂಪಾಯಿ ಬೇಕಂತ ಹೇಳಿರುವುದು. ಆನಂತರ ಬಸವರಾಜ ರಾಯರೆಡ್ಡಿ ಅವರು, ಫೈನಾನ್ಷಿಯಲ್ ಅಡ್ವೈಸರ್, 58,000 ಕೋಟಿ ಬೇಕಾಗಿರೋದ್ರಿಂದ ನಮಗೆ ಸಾಕಾಗಿ ಹೋಗಿದೆ ಅಂತ ಹೇಳಿರುವಂತದ್ದು. ಯಾವುದೇ ರೀತಿಯಾದಂತಹ ಪ್ರಾಪರ್ ಪ್ಲಾನಿಂಗ್ ಇರಲಾರದಂತೆ ಇವರು ಘೋಷಣೆಗಳನ್ನು ಮಾಡಿರುವಂತದ್ದು. ಆ ಘೋಷಣೆಗಳು ಅರ್ಧಮರ್ಧದ ಘೋಷಣೆಗಳು, ಆ ಪ್ರಾಮಿಸ್ಗಳು ಅರ್ಧಮರ್ಧ ಪೂರೈಸುವಂತೆ ತೋರಿಸಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆಯನ್ನ ಕೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇಲ್ಲೇ ಇದರಲ್ಲಿಯೂ ಹಾಕಿರ್ಬೋದಿಂದ ನನಗೆ ಕಾಣ್ತಾ ಇಲ್ಲ. 2014ರಿಂದ 2014ರವರೆಗೆ UPA ಕಾಲಖಂಡದಲ್ಲಿ ರಾಜ್ಯಕ್ಕೆ ಗ್ರಾಂಟಿನ್ ಏಡ್ ಕೊಟ್ಟಿರುವಂತಹದ್ದು 60,000 ಕೋಟಿ ರೂಪಾಯಿ, 60,000 crores. ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರದಲ್ಲಿ ಗ್ರಾಂಟಿನ್ ಏಡ್ ಕೊಟ್ಟಿರುವಂತಹದ್ದು ಇಲ್ಲಿವರೆಗೆ, ಅಂದರೆ ಇನ್ನೂ ಒಂದು ಕ್ವಾರ್ಟರ್ ರಿಲೀಸ್ ಮಾಡೋದಿದೆ, 2,36,000 ಕೋಟಿ ರೂಪಾಯಿ. Means total increase is around 243%. ಎರಡು 2004ರಿಂದ 2014ರವರೆಗೆ ಒಟ್ಟು 10 ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ UPA ಸರ್ಕಾರ ಕೊಟ್ಟದ್ದು 81,000 ಕೋಟಿ ರೂಪಾಯಿ. ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರ ಕೊಟ್ಟಿರುವಂತಹದ್ದು ಟ್ಯಾಕ್ಸ್ ಡೆವಲ್ಯೂಷನ್ 2.85 lakh crores. 2.85 lakh crores ಅಂದ್ರೆ 250% ಅದಕ್ಕೆ ಕೊಟ್ಟಿದ್ದೀವಿ ಇಲ್ಲಿವರೆಗೆ. ಇನ್ನೊಂದು ಕ್ವಾರ್ಟರ್ದು ಪೆಂಡಿಂಗ್ ಇದೆ. I think another 18,000 crores it is at pending. 18,000 ಕೋಟಿ ರೂಪಾಯಿ ಇನ್ನೂ ನಾವು ಕೊಡೋದಿದೆ. ಮತ್ತು GST ಪರಿಹಾರವನ್ನು ಕೊಡುವುದು ಬಾಕಿ ಇದೆ ಅಂತ ಹೇಳಿದರೆ ಲೋಕಸಭೆಯಲ್ಲಿ ಅರ್ಥಾತ್ ಪಾರ್ಲಿಮೆಂಟ್ನಲ್ಲಿ, ಮತ್ತು ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ನನ್ನ ಜೊತೆಗೆ ಚರ್ಚೆ ಮಾಡಿದಾಗೂ ದಿಲ್ಲಿಯಲ್ಲಿ ಪ್ರೆಸ್ ಮೀಟ್ ಮೇಲೂ ಸ್ಪಷ್ಟಪಡಿಸಿದ್ದಾರೆ.
ಒಂದು ನಯ ಪೈಸಾ ಪೆಂಡಿಂಗ್ ಯಾವುದೂ ಇಲ್ಲ. ದಟ್ಸ್ ನೋ ಪೆಂಡಿಂಗ್. ಮತ್ತು ಈ ಟ್ಯಾಕ್ಸ್ ಡೆವಲ್ಯೂಷನ್ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಒಂದು ಮಾತು ಹೇಳ್ತಾರೆ, ಬಜೆಟ್ ಗಾತ್ರ ಜಾಸ್ತಿ ಆಗಿದೆ ಅಂತ. ಅಂದ್ರೆ 250% ಬಜೆಟ್ ಜಾಸ್ತಿ ಆಗಿದೆ. ಮೈ ಕ್ವಶನ್ ಟು ಮಿಸ್ಟರ್ ಸಿದ್ದರಾಮಯ್ಯ ಈಸ್, ಸೆಂಟ್ರಲ್ ಗವರ್ಮೆಂಟ್ 250% ಜಾಸ್ತಿ ಆಗಿದೆ ಅಂತಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಭಾರತದ ಫೈನಾನ್ಷಿಯಲ್ ಕಂಡೀಷನ್ ಕೋವಿಡ್ 3 ವರ್ಷ ಬಿಟ್ರೆ ಇಟ್ ಈಸ್ ಎಕ್ಸೆಪ್ಷನಲಿ ಗುಡ್. India is broad spot for the entire world. We are the growth engine for the entire world. ಹಾಗಾಗಿ ಜಾಸ್ತಿ ಆಗಿದೆ. ಅಂದ್ರೆ 250% ದಷ್ಟು ಕೊಡುವಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ ನೀವು ನರೇಂದ್ರ ಮೋದಿ ಅವರನ್ನ ಸಿದ್ದರಾಮಯ್ಯನವರೇ ಅಭಿನಂದಿಸಬೇಕು ಅಥವಾ ಸುಳ್ಳು ಪ್ರಚಾರದಲ್ಲಿ ತೊಡಗಬೇಕು ನೀವು? ವಾಟ್ ಇಸ್ ಯುವರ್ ಇಂಟೆನ್ಷನ್? ಅದೇ ರೀತಿ ನಮ್ಮ ಒಟ್ಟು NDRF ರಿಲೀಸ್ 2004ರಿಂದ 2014 ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಲೀಸ್, the National Disaster Relief SDRF Fund, NDRF Fund, National Disaster Relief Fund. Total released between 2004 to 2014, 13-14 is 3,655 crores. 3,655 crores. From 2014 to till date, I am telling till date, it is 12,542 crores, almost 4 times more. ಇಲ್ಲಿವರೆಗೆ 12,542.974 crores. I will repeat. Release from National Disaster Relief Fund, NDRF, from 2004-5 to 2013-14 UPA government, it is 3,655.25 crores. 3,655.25 3,655.25 ಕೋಟಿ ರೂಪಾಯಿ. ನಮ್ಮ ಸರ್ಕಾರದ ಅವಧಿಯಲ್ಲಿ, ಮೋದಿ ಸರ್ಕಾರದ ಅವಧಿಯಲ್ಲಿ, ಫ್ರಮ್ 2014-15 ಟಿಲ್ ಡೇಟ್ ಇನ್ನು ರಿಲೀಸ್ ಮಾಡೋದಿದೆ 12,542 crores. 12,542.974 crores ಅಂದ್ರೆ ಆಲ್ಮೋಸ್ಟ್ 12,543 crores, ಆಲ್ಮೋಸ್ಟ್ 3 times more. ಸಿದ್ದರಾಮಯ್ಯನವರು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ಸುಳ್ಳು ರಾಮಯ್ಯ ಅವರು ಸಿದ್ದರಾಮಯ್ಯನವರಲ್ಲ, ಅವರು ಸುಳ್ಳು ರಾಮಯ್ಯನವರು. ಮಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ ಮಾಡೋದೇ 2 ಕಾರಣದಿಂದ ಅವರು ಮಾಡ್ತಾ ಇದ್ದಾರೆ. ಒಂದು, ತಾವು ಹೇಳಿದ ಪ್ರಾಮಿಸ್ ಅನ್ನು ಅವರಿಗೆ ಪೂರೈಸೋದಾಗ್ತಾ ಇಲ್ಲ. ಎರಡನೇದ್ದು, ತಮ್ಮಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಗ್ರೂಪ್ನಲ್ಲಿರುವಂತಹ ಜಗಳವನ್ನ ಡೈವರ್ಟ್ ಮಾಡೋದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಂತರಿಕ ಯುದ್ಧ ಇದೆ. ಲಾಟ್ ಆಫ್ ಇನ್ಫೈಟ್. ಆ ಇನ್ಫೈಟ್ ಅನ್ನ ಡೈವರ್ಟ್ ಮಾಡೋದಕ್ಕೆ ಕಾಂಪಿಟೇಷನ್ ಮೇಲೆ ಹೋಗಿ
ನಾವು ಹೋರಾಟ ಮಾಡ್ತೀವಿ, ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇದೊಂದು ಡ್ರಾಮಾ ಮಾಡ್ತಾ ಇದ್ದಾರೆ. 2004-05 ಬಹಳ ಸಿದ್ದರಾಮಯ್ಯನವರು ಮಾತನಾಡ್ತಿರಲ್ಲ ನೀವು. ಐ ವಿಲ್ ಗಿವ್ ಯು ಸಮ್ ಫಿಗರ್ಸ್. ನಿಮ್ಮೆಲ್ಲರಿಗೂ ನಮ್ಮ ಪಾರ್ಟಿಯಿಂದ ಮೇಲೂ ಮಾಡ್ತಾರಲ್ಲ ಅಥವಾ ವಾಟ್ಸ್ಆಪ್ ಕಳಿಸ್ತಾರೆ. 2004-05 ಸರ್ಕಾರ ಯಾರ್ದು? ಸಿದ್ದರಾಮಯ್ಯನವರೇ. ಮಿಸ್ಟರ್ ಸಿದ್ದರಾಮಯ್ಯ, there was UPA government. What you sought from the central government? 2004-05 ನಿಮ್ದು ಸಮ್ಮಿಶ್ರ ಸರ್ಕಾರ ಇತ್ತು. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಿದ್ದರು. ಡ್ರಾಟೆಕ್ ನೀವು ಕೇಳಿದ್ದು 1,147 ಕೋಟಿ ರೂಪಾಯಿ ರಿಲೀಫ್. 1,147 ಕೋಟಿ. ಹೌ ಮಚ್ ಯು ಹ್ಯಾವ್ ರಿಲೀಸ್? 131 crores. Just 10%. Just 10%. And on the same year, for some part, they asked for the 160 crore, 159.58 crores. What you released? Nil. 2005-06 ಫ್ಲಡ್ ದಲ್ಲಿ ಕೇಳಿದ್ದಾರೆ. ಅದರಲ್ಲಿ 5,000 ಕೋಟಿ ರೂಪಾಯಿ ಕೇಳಿದರೆ 444 ಕೋಟಿ ರೂಪಾಯಿ. ರೌಂಡ್ ಅಬೌಟ್ ಫಿಗರ್ ಹೇಳ್ತಾ ಇದ್ದೇನೆ ನಾನು. ಎಂಟೈರ್ ಫಿಗರ್ ಐ ವಿಲ್ ಗಿವ್ ಇಟ್ ಯು. 444 ಕೋಟಿ ರೂಪಾಯಿ ಮಾಡಿ, ನಾಟ್ ಇವನ್ 10%. 2006-07 1,595 ಕೋಟಿ ರೂಪಾಯಿ ಕೇಳಿದರೆ ರಿಲೀಸ್ ಮಾಡಿದ್ದು 340 ಕೋಟಿ ರೂಪಾಯಿ. 2006-07 1,595.61 crores. Released is 340 crores. ಫ್ಲಡ್ ದಲ್ಲಿ 2006 406 ಕೋಟಿ ರೂಪಾಯಿ ಕೇಳಿದ್ದಾರೆ. 249 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. 2008-09 ಅಗೇನ್ ಡ್ರಾಟ್ 5,500 ಸುಮಾರು 2,600 ಕೋಟಿ ರೂಪಾಯಿ ಕೇಳಿದ್ದಾರೆ. ಫ್ಲಡ್ ಅಂಡ್ ಡ್ರಾಟ್ ಸೇರಿ ಕೊಟ್ಟದ್ದು 178 ಕೋಟಿ ರೂಪಾಯಿ, 178 crores. Total from 2004 to 2008-09, that is first 5 years of the UPA government, total amount sought from the government of Karnataka to government of India is 15,541 crores. 15,541 crores. Released is total amount released is 1,524 crores. 15,000 ಕೋಟಿಗೆ 1,500 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ನೀವು. ಯು ಆರ್ ಟಾಕಿಂಗ್ ಆಫ್ ಮೋದಿ ಗವರ್ಮೆಂಟ್. ಅಂಡ್ ಇನ್ ಫ್ರಮ್ ಅದರ್ ಫಿಗರ್ಸ್ ಐ ವಿಲ್ ಸೆಂಡ್ ಯು ಟೋಟಲ್ ಡಿಸಾಸ್ಟರ್ ರಿಲೀಸ್ ಫಂಡ್ ದಲ್ಲಿ 2009-10 to 2013-14 second term of UPA government, total amount sought 29,097 crores. 29,097 crores. Released 3,297 crores. Again 10%. Whereas we have released ನಮ್ಮ ಕಾಲದಲ್ಲಿ (2014 to
2023-24 total funds out from the Government of India is 5,200 allocation under share, central share for the 5,220 ಕೋಟಿ 5,222 ಕೋಟಿ ರೂಪಾಯಿ. Central share of the CRF plus SDRF is 3,919 crores, totally around 9,000 odd crores, whereas relief from NDRF is 12,542 crores. 12,542 crores. ಕೇಳಿದ್ದು ಸುಮಾರು 5,224 plus 3,919 ಎಷ್ಟಾಯ್ತು? 800, 900. Near about 9,000 crores. Released is 12,542 crores. ಜಾಸ್ತಿನೇ ಕೊಟ್ಟಿದ್ವಿ NDRF ದಲ್ಲಿ ನಾವು. We have released in advance. Even now, we have released in advance. Release SDRF, NDRF is a continuous process. SDRF and NDRF is a continuous process. It will go on adding. So that's why even now also, ಈಗೇನು ಅವ್ರು ಕ್ಲೇಮ್ ಮಾಡಿದ್ದಾರಲ್ಲ, ಅದರಲ್ಲಿ ನಾವು ಅಡ್ವಾನ್ಸ್ ಆಗಿ ಸುಮಾರು 700 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ವಿ. ಮೊದಲು ಏನಿತ್ತು ಸಿಸ್ಟಮ್ ಅಂತಂದ್ರೆ, ಇನಿಷಿಯಲ್ ಸಿಸ್ಟಮ್ ವಾಸ್ ಇವನ್ UPA ಗವರ್ಮೆಂಟ್ ದಲ್ಲಿ ಸಹಿತ 2004 to 2005 ಓವರ್ ಆಲ್ SDRF plus NDRF ಸೇರಿ it was around 2,500 crores. Out of that, total released from NDRF is 3,655. This is normal process. It is not a. And now, ಎವ್ರಿ ಹಣಕಾಸು ಆಯೋಗ ಯಾವ್ದೇಳಿ? ನಾನು ಅದು ಮೊದಲಿಂದನೂ ಇದೆ. ಹೌದೌದು, NDRF ಯಾವಾಗಿನಿಂದ ಜಾರಿಗೆ ಬಂತು? ಐ ಥಿಂಕ್ NDRF 2004-05 ದಿಂದನೇ ಜಾರಿಗೆ ಬಂದಿದೆ, ಅವತ್ತಿಂದನೇ ಇದು ಜಾರಿಯಲ್ಲಿದೆ. And as far as finance commission is concerned, every finance commission will have its own terms and conditions. So ಅದು 2016-17 ಕರ್ನಾಟಕಕ್ಕೆ ವಿಸಿಟ್ ಮಾಡಿದಾಗ ಆ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರವೇ ಇತ್ತು. ಆ ಸಿದ್ದರಾಮಯ್ಯನವರ ಸರ್ಕಾರ ಇವರು ಸರಿಯಾದಂತ ಮಾಹಿತಿಗಳನ್ನ ಕೊಟ್ಟು ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಅದರಲ್ಲಿ ಏನಾದರೂ ದೋಷ ಇದ್ದರೆ ಅದು ಸಿದ್ದರಾಮಯ್ಯನವರ ಹೊಣೆ. ಅದಕ್ಕೆ ಇದು ಆಮೇಲೆ ಕೊಟ್ಬಿಡಿ ಎಲ್ಲರಿಗೆ, ಎಲ್ಲಿದ್ದಾರೆ ಮಾಡ್ತೀವಿ. ಸೊ ಓವರ್ ಆಲ್ ಇನ್ನೊಂದು 2-3 ಪಾಯಿಂಟ್ ಹೇಳಿ, ದೆನ್ ಐ ವಿಲ್ ಓಪನ್ ದಿ ಫ್ಲೋರ್ ಫಾರ್ ದಿ ಕ್ವಶನ್. ಟೋಟಲ್ ಬಜೆಟ್ of 2.98 lakh crore out of total Karnataka's budget. Now it is already nearing end of the February. 38% is unspent, 1.13 lakh crore of the state budget. You are talking of central government? Nam kade on sarte band check madri. Before March and in the last quarter, every month Prime Minister reviews how much we have spent and how much we have retained. ಈಗ 38%. ಈಗೇನು ಉತ್ತರ ಹೇಳ್ತಾರೆ, ಕೇಳಿದ್ರೆ ಉತ್ತರ ಹೇಳ್ತಾರೆ, ನಾವು ಮಾರ್ಚ್ದಲ್ಲಿ ಮಾಡ್ತೀವಿ ಅಂತಂದ್ರೆ ಲೆಕ್ಕ ತೋರಿಸ್ತಾರೆ. 38% ಸ್ಟಿಲ್ ಇಟ್ ಇಸ್ ಪೆಂಡಿಂಗ್. ಆಮೇಲೆ 34%, ದಟ್ ಈಸ್ 5,717 crore out of 16,700
16,764 crore of the overall central release to Karnataka under centrally spotted scheme is unspent. 34% is unspent. This, I will send it to you. This is not the central government figure. This is the ಅವ್ರದ್ದು ಏನು ಡ್ಯಾಶ್ ಬೋರ್ಡ್ ಇದೆ, ಆ ಡ್ಯಾಶ್ ಬೋರ್ಡ್ ದಲ್ಲಿ ಇರುವಂತಹ ಫಿಗರ್ ಇದು. According to the Department of Planning, Program and Monitoring Statistics of Karnataka till January 2024, the central allocation for the centrally sponsored scheme is underutilized. This is in their dashboard. ಅದನ್ನು ಇವತ್ತು ಡಿಲೀಟ್ ಮಾಡಿದ್ದಾರೆ. They have deleted it today and we have downloaded it. 41%, that is 228 crores out of 555 crore of centrally sponsored scheme under the agricultural department is left unutilized. ಈ ಡೌನ್ಲೋಡ್ ಮಾಡಿದ್ದು ಸುರ್ಬಿ ಎಲ್ಲರಿಗೂ ಕಳಿಸ್ಬೇಕಮ್ಮ ಇದನ್ನ. 82%, that is 52 crore out of 63 crore funds allocated to the animal husbandry departments are neglected, underused. There are so many demands for the veterinary hospital, veterinary medicines. Government is not bothered. 92%, that is 88 crore out of 95 crore funds allocated to the backward classes welfare department is unspent. ಇದೆಲ್ಲ ಕೊಟ್ಬಿಡ್ತೀನಿ ನಿಮಗೆ, ಯಾಕಂದ್ರೆ ನಾವು ಲೆಕ್ಕ ಹಾಕಬೇಕು. ಇದು ಅವ್ರದ್ದಿದೆ, ಅವ್ರ ಡ್ಯಾಶ್ ಬೋರ್ಡ್ದಲ್ಲಿ ನೀವು ಮೊದಲೇ ತೆಗೆದು ನೋಡಿದ್ರೆ ನಿಮಗೂ ಸಿಕ್ಬಿಡ್ತಾ ಇತ್ತು, ಅವ್ರಿಗೂ ಒಂದು ಸ್ವಲ್ಪ ನೀವು ಜಾಸ್ತಿ ಕ್ವಶನ್ ಕೇಳಬಹುದಾಗಿತ್ತು ನಾವು ಹೇಳೋಕ್ಕಿಂತ ಮೊದಲ. 97% of 170 crore, that is 170 crore out of 175 crores funds allocated from the home department, and 50%, that is 398 crore out of 746 crore for the housing department has been left unspent. ಜೆರಾಕ್ಸ್ ಮಾಡಿ ಇಲ್ಲೇ ಕೊಟ್ಬಿಡಮ್ಮ, ಈಗ ಹೋಗುದ್ರಲ್ಲಿ ಸಾಕಷ್ಟು ಮಸಾಲೆ ಇದೆ ಇದರಲ್ಲಿ ಇವ್ರಿಗೆ. ಓವರಾಲ್ ಬಜೆಟ್, I don't think I should read all the things. 1,572 crore, that is 74% out of 2,105 crore in the public works department, and 852 crores, that is 62% out of 1,280 crore in urban development department, and 1,483 crores in the water resources department is underutilized. Not my statement. This is not statement of Prahlad Joshi, Union Minister. It is the dashboard statement of the Karnataka government. Overall budget, 38% of the budget that I have already told, 63% of 63%, that is 2,339 crore out of 3,223 crore of the allocated fund on the under special development fund has been unutilized. And above all, 80 ಜನರಿಗೆ ನೀವು ಇಂಥ ಪರಿಸ್ಥಿತಿಯಲ್ಲಿ 80 ಜನರಿಗೆ ಕ್ಯಾಬಿನೆಟ್ ರ್ಯಾಂಕು, ಅವರಿಗೆ ಕಾರು, ಅವರಿಗೆ ಡ್ರೈವರು, ನಿಮ್ಮ ಸರ್ಕಾರ 135 ಸೀಟ್ ಕೊಟ್ಟದ್ದು ಜನ ಇದಕ್ಕೆನಾ ಸಿದ್ದರಾಮಯ್ಯನವರೇ? ನಾಚಿಕೆ ಬರಲ್ಲ ನಿಮಗೆ? ಮತ್ತು ಮೋದಿಯವರ ಬಗ್ಗೆ ಮಾತನಾಡ್ತೀರಿ. ನಾವೇನ್ ದುಡ್ಡು ಕೊಟ್ಟಿದೀವಿ ಅಂತ ನಿಮ್ಗೆ ಹೇಳಿದೀವಿ. ಎಲ್ಲಿಂದ 60,000 ಕೋಟಿ ರೂಪಾಯಿ, ಎಲ್ಲಿಂದ 2,50,000 ಕೋಟಿ ರೂಪಾಯಿ, ಎಲ್ಲಿಂದ 80,000 ಕೋಟಿ ರೂಪಾಯಿ, ಎಲ್ಲಿಂದ 2,60,000 ಕೋಟಿ ರೂಪಾಯಿ? ವಾಟ್ ಆರ್ ಯು ಟಾಕಿಂಗ್? ಯಾವುದೇ ರೀತಿಯಾದಂತಹ ಸ್ವಲ್ಪ ಆದರೂ ಮಾನ ಮರ್ಯಾದೆ ಇದ್ದಂಥವ್ರು ಮಾತನಾಡುವಂಥದ್ದಲ್ಲ. ಆ ರೀತಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. ಇನ್ನು ಅನ್ನಭಾಗ್ಯ, ಈಗೂ ಅಡ್ವರ್ಟೈಸ್ಮೆಂಟ್ ಇಟ್ಕೊಳ್ತಾರೆ. ಎಷ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ಇವತ್ತಿಗೂ ಬೋರ್ಡ್ ಹಾಕೋತಾ ಇದ್ದಾರೆ. ಈಗೇನದು ಮೊನ್ನೆ ಸಂವಿಧಾನ ಏನೋ ಒಂದು ಕಾರ್ಯಕ್ರಮ ಮಾಡಿದ್ರು, ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸೇರಿ ಸಂವಿಧಾನ ಓದಿ. ಮೊದಲಿದ್ದು ಅವ್ರು ಎಂದೂ ಸಂವಿಧಾನ ಓದಿಲ್ಲ. ಕಾಂಗ್ರೆಸ್ ಪಾರ್ಟಿಯವರಿಗೆ ಸಂವಿಧಾನಕ್ಕೆ ಎಂದೂ ಗೌರವಿಲ್ಲ. ಎಮರ್ಜೆನ್ಸಿಯಿಂದ ಹಿಡ್ಕೊಂಡು ಎಲ್ಲಾ ಕಾಲ ಕಾನೂನುಗಳನ್ನು ತಂದು ಒಟ್ಟು ಅವರ 65 ವರ್ಷದ ಆಡಳಿತದಲ್ಲಿ
in their 65 years, 60 years, not 65 years, 60 years ಅದ ಅವರ ಆಡಳಿತದಲ್ಲಿ 58 ವರ್ಷ ಟು ಬಿ ವೆರಿ ಪ್ರಿಸೈಸ್ 92 ಸರ್ತೆ ಈ ದೇಶದಲ್ಲಿ ಚುನಾಯಿತ ಬಹುಮತ ಇದ್ದಂಥ ಸರ್ಕಾರಗಳನ್ನ ಕಿತ್ತಿ ಎಸೆದಂತ ಅನ್ಡೆಮಾಕ್ರೆಟಿಕ್ ಫೆಲೋಸ್ ಟುಡೇ ದೇ ಆರ್ ಟೆಲಿಂಗ್ ಸಂವಿಧಾನ ಓದಿ ಅಂತ. ಆ ಸಂವಿಧಾನ ಓದಿದಲ್ಲಿ ಏನು ಬರೆದಿದ್ರು? ಮೋದಿ ಸರ್ಕಾರದ ಅಕ್ಕಿಯನ್ನ ಅನ್ನಭಾಗ್ಯ 10 ಕೆಜಿ, ಒಬ್ರಿಗೂ ಕೊಟ್ಟಿಲ್ಲ 10 ಕೆಜಿನು, ನಾಟ್ ಇವನ್ ಸಿಂಗಲ್ ಕೆಜಿ ಆರ್ ವಾಟ್ ಎವರ್ ಇಟ್ ಈಸ್, ಇಲ್ಲಿ ತನಕ ಕೊಟ್ಟಿಲ್ಲ. 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ಭಾರತ ಸರ್ಕಾರ 80 ಕೋಟಿ ಜನರಿಗೆ ಇಡೀ ದೇಶದಲ್ಲಿ ಕೊಡ್ತಾ ಇದೆ. ಕೇಂದ್ರ ಸರ್ಕಾರದ ಇತ್ತೀಚೆಗೆ ಸೂರ್ಯೋದಯ ಯೋಜನೆ ಅಂತ ಮೋದಿ ಅವರು ಚಾಲನೆಯನ್ನ ಕೊಟ್ಟರು. ರಾಮ ಮಂದಿರದ ಉದ್ಘಾಟನೆಯ ಮರುದಿವಸ ರೂಫ್ ಟಾಪ್ ಸೋಲಾರ್ ಅಂತ ಹೇಳಿ 300 ಯೂನಿಟಿನವರೆಗೆ ಅದರಲ್ಲಿ ಫ್ರೀ ವಿದ್ಯುತ್ ಸಿಗ್ತದೆ. ಅದಕ್ಕಿಂತ ಹೆಚ್ಚಿಂದು ವಿದ್ಯುತ್ ಉತ್ಪಾದನೆ ಆದರೆ ಅದನ್ನು ಮಾರಾಟ ಮಾಡಬಹುದು ಅನ್ನುವಂಥ ಒಂದು ಯೋಜನೆಯನ್ನ ಮಾಡಿ ಸಶಕ್ತೀಕರಣದ ಎಂಪವರ್ಮೆಂಟ್ ಸ್ಕೀಮ್ ಮಾಡಿದ್ರು ಜನರಿಗೆ. ಇವರು ಅದನ್ನು ತಮ್ಮದಂತ ಹಾಕೊಂಡಿದ್ದಾರೆ. ನ್ಯಾಷನಲ್ ಹೆಲ್ತ್ ಮಿಷನ್ ಅನುದಾನ ಡಯಾಲಿಸಿಸ್ ಘಟಕ ಯೋಜನೆ ತಮ್ಮದನ್ನು ಜಾಹೀರಾತು ಕೊಡ್ತಾರೆ. ಒಕ್ಕೂಟ ವ್ಯವಸ್ಥೆ ಸಂವಿಧಾನ ಓದಿ ಅಂತ ಅವರು ದೇಶವನ್ನ ಇಬ್ಬಾಗ ಮಾಡುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೆಟ್ರೋ ಯೋಜನೆ ಇವ್ರ ಕಾಲದಲ್ಲಿ 5 ನಗರಗಳಲ್ಲಿ ಮೆಟ್ರೋ ಇತ್ತು. 15 ನಗರಗಳಲ್ಲಿ ಮೆಟ್ರೋ ನಡೀತಾ ಇದೆ. ಭಾರತ ಸರ್ಕಾರ ಫಂಡಿಂಗ್ ಮಾಡ್ತಾ ಇದೆ. ಮೆಟ್ರೋ ಯೋಜನೆ ನಮ್ದು. ಶಿವಮೊಗ್ಗ ವಿಮಾನ ನಿಲ್ದಾಣ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿ ನಮ್ಮ ಸರ್ಕಾರ ಇದ್ದ ಕಾಲದಲ್ಲಿಯೇ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದ ಕಾಲದಲ್ಲಿಯೇ ಯೋಜನೆ ಶುರುವಾಗಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣ ನಮ್ದು ಯೋಜನೆ ಅಂತ ಹೇಳಿದ್ದಾರೆ. ದ ಮೋಸ್ಟ್ ಎಂಬಿಷಿಯಸ್ ಸ್ಕೀಮ್ ಆಫ್ ಪ್ರೈಮ್ ಮಿನಿಸ್ಟರ್ ಶ್ರೀ ಮೋದಿ ಈಸ್ ಜಲ್ ಜೀವನ್ ಮಿಷನ್. ನಮ್ಮ ಕ್ಯಾಬಿನೆಟ್ ದಲ್ಲಿ ಬಂದಿತ್ತು. ಇದು ಬಹಳಷ್ಟು ಚರ್ಚೆ ಆಯಿತು. ಮನೆ ಮನೆಗೆ ವಿಶೇಷವಾಗಿ ಕುಡಿಯೋ ನೀರನ್ನ ಕೊಡುವಂತ ಕೆಲಸ ರಾಜ್ಯ ಸರ್ಕಾರದ್ದು ಮತ್ತು ನಗರ ಪಾಲಿಕೆ ಅಥವಾ ಸ್ಥಳೀಯ ಸಂಸ್ಥೆಗಳದ್ದು. ಸಾಕಷ್ಟು ಚರ್ಚೆ ಆದ ನಂತರ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ರು ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾಗಲಿ ಈಗ ಕೇವಲ 3 ಕೋಟಿ ಮನೆಗಳಿಗೆ ಸಂಪರ್ಕ ಇದೆ, ಅದನ್ನು ಕನಿಷ್ಠ 15 ಕೋಟಿಗೆ 16 ಕೋಟಿಗೆ ಏರಿಸಬೇಕು ಅಂತ ಹೇಳಿ 3.5 ಲಕ್ಷ ಕೋಟಿ ರೂಪಾಯಿಯನ್ನ ಫಸ್ಟ್ ಇನ್ಸ್ಟಾಲ್ಮೆಂಟ್ ದಲ್ಲೇ ಸ್ಯಾಂಕ್ಷನ್ ಮಾಡಿ ರಾಜ್ಯಗಳಿಗೆ ಕೊಟ್ಟು ಶುರುವಾಗಿದೆ. ಅದು ನಮ್ದು ಅಂತ ಹೇಳಿದ್ದಾರೆ. ಕಿಸಾನ್ ಸಮ್ಮಾನ್ ಯೋಜನೆ ಅದು ನಮ್ದು ಅಂತ ಹೇಳಿದ್ದಾರೆ. ಕೊಬ್ಬರಿ ಬೆಂಬಲ ಕೊಟ್ಟಿದ್ದು ನಮ್ದು. ನರೇಗಾ ನಮ್ದು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಹಳ್ಳಿಗೆ ರಸ್ತೆ ಭಾರತ ಸರ್ಕಾರದ ಮೋಸ್ಟ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅದು ನಮ್ದು ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ರಾಜ್ಯಪಾಲರ ಕಡೆ ಅಂತ್ಯೋದಯ ಅನ್ನ ಯೋಜನೆ ಕೊಡ್ತಾ ಇರೋದು 35 ಕೆಜಿ ಅಕ್ಕಿ ನಾವು. ಹೀಗಾಗಿ ಸಿದ್ದರಾಮಯ್ಯನವರು ಕರ್ನಾಟಕದ ಇವತ್ತೇನು ಡ್ರಾಟ್ ರಿಲೀಫ್ ಫಂಡ್ ಎಂದು ಹಿಡಿದುಕೊಂಡು ಅನುದಾನ ಹಂಚಿಕೆಯ ಬಗ್ಗೆ ಏನು ಮಾತನಾಡ್ತಾ ಇದ್ದಾರೆ, ಇದೊಂದು ಸಂಪೂರ್ಣ ಸುಳ್ಳು ಮತ್ತು ಎಲ್ಲವೂ ನನ್ನದೇ ಅಂತ ಹೇಳುವಂತದ್ದು. ಅನ್ನುವಂಥ ಒಂದು ಮಾನಸಿಕತೆಗೆ ಅವರು ಬಂದಿದ್ದಾರೆ. ಆದ್ದರಿಂದ ಇದನ್ನ ಸ್ಪಷ್ಟಪಡಿಸಲಿಕ್ಕೆ ನಾನು ನಿಮ್ಮೆಲ್ಲರಿಗೂ ಕರೆದಿದ್ದೆ. ಇದು ಅತ್ಯಂತ ಖಂಡನೀಯವಾದಂಥದ್ದು. ಒಬ್ಬ ಮುಖ್ಯಮಂತ್ರಿ, 2ನೇ ಬಾರಿಗೆ ಮುಖ್ಯಮಂತ್ರಿ ಆದಂಥವನು, ಮುಖ್ಯಮಂತ್ರಿ ಈ ರೀತಿಯಾದಂತಹ ಸುಳ್ಳು ಪ್ರಚಾರ ಮಾಡೋದು ತಮ್ಮ ಕೈಲಿ ಆಗಲಾರದಕ್ಕೆ ಪ್ರಧಾನಮಂತ್ರಿಗಳನ್ನ, ಕೇಂದ್ರ ಸರ್ಕಾರವನ್ನ ನಿಂದಿಸುವಂತ ಈ ಕ್ರಮವನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ನಾವು ಭಾರತ ಸರ್ಕಾರದ ಪರವಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಈಗ ಕೆಂಪಣ್ಣ ಪುನಃ
ಹೇಳಿದ್ದಾರೆ 40% ಅಂತ. ಈಗೇನು ಹೇಳ್ತೀರಿ ನೀವು? ಮತ್ತು ಅದಕ್ಕೊಂದು ನಾಗಮೋಹನ್ ದಾಸ್ ಸಮಿತಿಯನ್ನು ಮಾಡಿದ್ರು. ಹೈಕೋರ್ಟ್ ಏನು ಹೇಳ್ತದೆ ಅದಕ್ಕೆ? ಚೀತು ಅಂತ ಹೋಗಿದ್ರಿ ಇವ್ರಿಗೆ, ಏನೂ ಮಾಡಿಲ್ಲ. ಅಂದರೆ ಯಾವುದರ ಬಗ್ಗೆಯೂ ಗಂಭೀರತೆ ಇರಲಾರದೆ ಸಮಯವನ್ನ ತಳ್ಳುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಸೊ ಜನ ಇವರಿಗೆ ಬರುವಂತಹ ದಿವಸದಲ್ಲಿ, ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ಅಂತೂ ಅತ್ಯಂತ ದೊಡ್ಡದಾದಂತಹ ಪಾಠವನ್ನ ಕಲಿಸ್ತಿದ್ದಾರೆ. ಥ್ಯಾಂಕ್ ಯು. ಸ್ಟೇಟ್ ಬಿಜೆಪಿ ಇದನ್ನ ಕನ್ವೆ ಮಾಡೋದ್ರಲ್ಲಿ ಕೇಳುತ್ತಾ ಇಷ್ಟು ದಿನ ತಗೋಬೇಕಾಗಿತ್ತು ಅಂಕಿಅಂಶಗಳನ್ನ ತಂದು ಹೇಳೋದಕ್ಕೆ, ಅಥವಾ ಸೆಂಟ್ರಲ್ ಇಂದ ಕಮ್ಯುನಿಕೇಶನ್ ಏನಾದ್ರು ಮಿಸ್ ಆಗಿದೆ? ಸ್ಟೇಟ್ನಿಂದ ನನಗೆ ಗೊತ್ತಿರೋ ಮಟ್ಟಿಗೆ ಆಗಾಗ ಕೆಲವಷ್ಟು ಸಂಗತಿಗಳನ್ನ ರಿಲೀಸ್ ಮಾಡಿದ್ದಾರೆ. ಇವತ್ತು ನಾನು ಕನ್ಸಾಲಿಡೇಟೆಡ್ ಆಗಿ ರಿಲೀಸ್ ಮಾಡಿದ್ದೇನೆ. ಮತ್ತು ದೆಹಲಿಯಲ್ಲಿ ನಿಮ್ಮ ಎಲ್ಲ ಮಾಧ್ಯಮದವರನ್ನು ಕೂಡಿಸಿಕೊಂಡು ನಾನು ಒಂದು ಡಿಟೇಲ್ ಆದ ಪ್ರೆಸ್ ಮೀಟ್ ಮಾಡಿದ್ದೇನೆ. ಅದಾದ ನಂತರ ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು 10 ದಿವಸದ ಹಿಂದೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಸರಿ, 40% ಹೇಳೋದು ಯಾವ ರೀತಿ ಸಾರ್ವಜನಿಕವಾಗಿ ಕಾಣ್ತಾ ಇದೆ ಅಂತ ನಮಗೆಲ್ಲರೂ ಕಾಣ್ತಾ ಇದೆ ಅಂದ್ರೆ, ಆಗಾಗ ಟ್ರೆಂಡ್ ಆಗುವ ಕೆಲವೊಂದಿಷ್ಟು ಹಾಡುಗಳು ಜನರ ಬಾಯಲ್ಲಿ ಮುಗಿಸ್ತಾ ಇರ್ತಾರೆ. ಆಗ ಅವರಿದ್ದ 40% ಅಂದ್ರು, ಆಗ ಅವ್ರು ನಿಮ್ಮ ಆರೋಪ ಮಾಡಿದ್ರು. ಈಗ ಅವ್ರು 40% ಹೇಳ್ತಾರೆ. ಈಗ ಏನ್ ಹೇಳ್ತೀವಿ ಅಂತ ಕೇಳ್ತೀವಿ. ಏನ್ ತರ 40%? ಅಲ್ಲಲ್ಲ, 40% ನಾ ಹೇಳೋದು ಫಸ್ಟ್ ಆಫ್ ಆಲ್ ನಾಗಮೋಹನ್ ದಾಸ್ ಸಮಿತಿಯನ್ನು ರಚಿಸಿದಾರಲ್ಲ, ಅದು ಕಾರ್ಯ ಯಾಕೆ ಶುರು ಮಾಡಿಲ್ಲ ನೀವು? ಮೊದಲು ಆವಾಗ ನಿಮ್ಮ ತೆವಲಿಗೆ ಅವ್ರ ಕಡೆಯಿಂದ ಸುಳ್ಳು ಹೇಳಿಸಿದ್ರಿ. ಈಗ ಅವ್ರಿಗೆ ದುಡ್ಡು, ಆ ಕಾಂಟ್ರಾಕ್ಟರ್ ಮನೆಯಲ್ಲಿ ದುಡ್ಡು ಸಿಕ್ತಲ್ಲ, 80 ಕೋಟಿ ರೂಪಾಯಿ ಎಷ್ಟದ? ಅಂಬಿಕಾಪತಿ ಲಕ್ಷ್ಮೀಪತಿ ಅವ್ರ ಕಡೆ ದುಡ್ಡು ಸಿಕ್ತಲ್ಲ, ಅದು ಯಾರ ದುಡ್ಡು? ಅದ ಇವ್ರದ ದುಡ್ಡು. ಅದ ಆ ಟೈಮ್ದಲ್ಲಿ ಏನ್ ಪಂಚರಾಜ್ಯದ ಚುನಾವಣೆ ಇತ್ತು, ಆ ಪಂಚರಾಜ್ಯದ ಚುನಾವಣೆಗೆ ಸಪ್ಲೈ ಮಾಡ್ಲಿಕ್ಕೆ ಇಟ್ಟಂತ ದುಡ್ಡು ಅದು. ಇದೆಲ್ಲ 40% 50% ಸರ್ಕಾರ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.